ಬಂಧುಗಳೇ, ಇವತ್ತು ನಾನು ಸಾಂಪ್ರದಾಯಿಕ ಶೈಲಿಯಲ್ಲಿ ಪದರ 2 ಪದರ ಜೋಳದ ರೊಟ್ಟಿಯನ್ನು ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಇವಾಗ ಕಲಿಯೋರು ಅಷ್ಟೇ ಅಲ್ಲ, ಬ್ಯಾಚುಲರ್ಸ್ ಕೂಡ ಬಿಗಿನರ್ಸ್ ಕೂಡ ಆರಾಮಾಗಿ ನೀವು ಮಾಡ್ಬೋದು. ಈ ಕಲಿತಾ ಇರೋರು ಪರ್ಫೆಕ್ಟಾಗಿ ಈ ರೆಸಿಪಿಯನ್ನು ನೋಡಿದ್ರೆ ಆರಾಮಾಗಿ ಮಾಡ್ತೀರಿ, ಯಾವುದೇ ಟೆನ್ಷನ್ ಇಲ್ಲದೆ, ರಿಸ್ಕ್ ಇಲ್ಲದೆ. ನೋಡ್ರಿ ಯಾವ ರೀತಿಯಾಗಿ ಪದರ್ ನಾವು ಚಪಾತಿ ಮಾಡಿದ ಹಾಗೆಯೇ 2 ಪದರ ಚಪಾತಿ ಇರುತ್ತಲ್ಲ ಬಂಧುಗಳೇ, ಅದೇ ರೀತಿಯಾಗಿಯೇ 2 ಪದರ ರೊಟ್ಟಿ ನೋಡ್ರಿ, ಮಖ ಕಾಣುವಂಥ ತೆಳ್ಳಗಿರುವಂಥ ಪೇಪರ್ನಾಗಿರುವಂಥ ಈ ರೊಟ್ಟಿಯನ್ನು ಯಾವ ರೀತಿಯಾಗಿ ಮಾಡೋದಂತ ಸಂಪೂರ್ಣವಾಗಿ ನಿಮಗೆ ಪಿನ್ ಟು ಪಿನ್ ಹೇಳಿಕೊಡ್ತಾ ಇದ್ದೀನಿ ಬಂಧುಗಳೇ. ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಬನ್ನಿ ಬಂಧುಗಳೇ. ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮೊದಲನೇ ಸ್ಟೆಪ್ಪಿನಲ್ಲಿ ನಮ್ಮ ಬಳೆಯನ್ನು ಜಾಸ್ತಿ ಇದ್ದರೆ ಬಿಚ್ಚಿ ಒಂದೇ ಬಳೆಯನ್ನು ನಾವು ಮೇಲೆ ಏರಿಸ್ಕೊಂಡ್ಬಿಡ್ಬೇಕು ಟೈಟಾಗಿ. ಕೈಯಲ್ಲಿರುವಂಥ ಉಂಗುರವನ್ನೆಲ್ಲ ತೆಗಿಬೇಕು ಬಂಧುಗಳೇ. ಇದು ಮೊದಲನೇ ಸ್ಟೆಪ್ಪು. ಈ ಹಿಟ್ಟನ್ನು ನೋಡ್ರಿ ನಾನಿಲ್ಲೇ ಹಾಕ್ಕೊಂಡೆ. ಹಾಗೆ ಅದಕ್ಕೆ ರುಚಿಗೆ ಅನುಸಾರ ಉಪ್ಪು, ಅದರಲ್ಲಿ ಒಂದಿಷ್ಟು ಹಿಟ್ಟನ್ನು ನಾನು ಇದನ್ನು ಬಡಿಲಿಕ್ಕೆ ಇಟ್ಕೊಂಡೆ, ಮೇಲೆ ಹಚ್ಚಲಿಕ್ಕೆ ಬೇಕಂತೇಳಿ. ಆಲ್ರೆಡಿ ಮುಂಚೆ ನಾವು ನೀರು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿರಬೇಕು. ನೀರು ಚೆನ್ನಾಗಿ ಕುದಿಯುತ್ತಿರುವಾಗ ಇದರಲ್ಲಿ ಹಿಟ್ಟನ್ನೆಲ್ಲ ಹಾಕಿ ಸ್ಪೂನಿನಿಂದ ಹಿಂಗೆ ಕಲಿಸ್ಬೇಕು. ಇದನ್ನು ಜಿಗುಟು ಹಾಕೋದು ಅಂತಾರೆ ಬಂಧುಗಳೇ. ಕೆಲವ್ರಿಗೆ ಜಿಗುಟು ಯಾವ ರೀತಿ ಹಾಕೋದಂತ ಗೊತ್ತಿರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ, ಯಾಕಂದರೆ ನನಗೆ ಜಾಸ್ತಿ ಜಿಗುಟು ಬೇಕಾಗಲ್ಲ ಬಂಧುಗಳೇ. ಜಾಸ್ತಿ ಜಿಗುಟಾದರೆ ನನಗೆ ರೊಟ್ಟಿ ಮಾಡೋಕ್ಕೆ ಬರಲ್ಲ. ಹಾಗಾಗಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಾಕ್ಕೊಂಡು ನಾವು ನೀಟಾಗಿ ಕಲಿಸ್ಬೇಕು ಬಂಧುಗಳೇ. ನಾನು ಹಾಕ್ಕೊಂಡಿರೋದು ಒಂದು ಅರ್ಧ ಗ್ಲಾಸಿನಷ್ಟು ಅಷ್ಟೇ ನೀರು. ನಿಮಗೆ ಬೇಕಂದ್ರೆ ನೀವು ಜಾಸ್ತಿ ಹಾಕೋಬೋದು. ಈಗ ನಾವು ಇಷ್ಟೇ ನಾನು ನೀರಿನಲ್ಲಿ ನೀಟಾಗಿ ನಾವು ಕಲಿಸ್ಕೊಂಡ್ರೆ ಜಿಗುಟು ಜಾಸ್ತಿ ಆಗುತ್ತೆ ಬಂಧುಗಳೇ. ನೀಟಾಗಿ ನಾವು ಮೊದಲಿಗೆ ಆ ಬಿಸಿ ನೀರಿನಲ್ಲಿನೇ ನೀಟಾಗಿ ಎಲ್ಲನೂ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ನಂತರ ನೋಡ್ರಿ ಸ್ವಲ್ಪ ನೀರನ್ನು ಹಾಕಿ ಈ ರೀತಿಯಾಗಿ ನಾವು ನಾದ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ನಾದ್ತೀವಿ ಅಷ್ಟು ಚೆನ್ನಾಗಿರುವಂಥ ನಮ್ಮ ರೊಟ್ಟಿ ರೆಡಿ ಆಗತ್ತೆ ರೀ. ಮೊದಲು ಇದು ರೊಟ್ಟಿ ನಾವು ಪರ್ಫೆಕ್ಟಾಗಿ ಮಾಡ್ಬೇಕಂದ್ರೆ ನಾವು ಹಿಟ್ಟು ನಾದೋದ ಮುಖ್ಯ ರೀ. ನೋಡಿರಿ ನೀವು ಈಸಿಯಾಗಿ ಯಾವ ರೀತಿಯಾಗಿ ನಾವು ಹಿಟ್ಟನ್ನು ನಾದಬೇಕಂತ ನೋಡ್ಕೊಳ್ರಿ. ಸ್ವಲ್ಪ ನೀರು ಹಾಕಿ ನೀಟಾಗಿ ಚಲೋತ್ನಾಗ ನೋಡ್ರಿ ಇದನ್ನು ಬಲ ಹಾಕಿ ನಾದ್ರಿ. ನಾವು ಎಷ್ಟು ಬಲ ಹಾಕಿ ನಾದ್ತೀವಿ ಅಷ್ಟೇ ನಮ್ಮ ಹಿಟ್ಟು ಸ್ಮೂತ್ ಆಗತ್ತೆ. ರೊಟ್ಟಿ ಅನ್ನೋದು ಪದರ ಆಗ್ತಾವ್ರಿ, 2 ಪದರ ಆಗ್ತಾವ್ರಿ, ಪೂರಿ ಹಾಗೆ ಉಬ್ಬುತ್ತಾವ್ರಿ ರೊಟ್ಟಿ. ಈಗ ನೋಡ್ರಿ ಸ್ವಲ್ಪನ ನೀರು ಹಾಕ್ಕೊಂತ ಯಾವ ರೀತಿ ಕಲ್ಸಾಕತ್ತೀನಿ ಅಂತ. ಈ ಮಾಡೋದನ್ನು ಸ್ಟೆಪ್ ಬೈ ಸ್ಟೆಪ್ ನೀವು ಪೂರ್ತಿಯಾಗಿ ನೋಡ್ರಿ, ಅರ್ಧಂಬರ್ಧ ನೋಡಬೇಡ್ರಿ. ಅರ್ಧಂಬರ್ಧ ನೋಡಿದ್ರೆ ನಿಮಗೆ ರೊಟ್ಟಿ ಮಾಡೋಕೆ ಬರೋದಿಲ್ಲ. ಇದು ನೋಡ್ರಿ ಇವಾಗ ಕಲಿಯೋರು ಅಷ್ಟೇ ಅಲ್ಲ ರೀ, ನೀವು ಬಿಗಿನರ್ಸ್ ಕೂಡ ಮಾಡ್ಕೋಬಹುದು ಈ ರೊಟ್ಟಿಯನ್ನು. ಅಷ್ಟು ಈಸಿಯಾಗಿ ಮೆಥಡ್ನಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡ್ರಿ. ಇವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿರಿ. ನಾನು ಹಿಂಗೆ ಚಲೋತ್ನಾಗ ನಾವು ಹಿಂಗೆ ಬಡೀರಿ ಅದನ್ನು. ಈಗ ಉದ್ದಕ್ಕೆ ಮಾಡ್ಕೊಂಡೇರಿ. ಈಗ ನಾವು ಚಪಾತಿ ಯಾವ ರೀತಿಯಾಗಿ ಉಳ್ಳಿ ಮಾಡ್ಕೊತೀವಿ ಅದೇ ರೀತಿಯಾಗಿ ಎಲ್ಲನೂ ಒಂದೇ ಸಲ ಉಳ್ಳಿ ಮಾಡಿ ಇಟ್ಕೋಬೋದು ರೀ. ಎಲ್ಲನೂ ಒಂದೇ ಸಲ ಉಳ್ಳಿ ಮಾಡಿ ಇಟ್ಕೊಂಡು ನಾವು ಆರಾಮಾಗಿ ಇದನ್ನು ರೊಟ್ಟಿಯನ್ನು ಮಾಡ್ಕೋಬೋದು ರೀ. ಏನೇನು ಕಷ್ಟ ಇಲ್ಲ ರೀ. ಈಸಿಯಾಗಿ ನೀವು ಚಪಾತಿ ಮಾಡಿದಾಗೇ ಮಾಡ್ಕೋಬೋದು ಇದನ್ನು. ಇದಕ್ಕಿಂತ ಮುಂಚೆಗೂ ನಾನು ಒಂದು ರೊಟ್ಟಿ ಮಾಡೋದನ್ನು ತೋರಿಸಿದ್ದೆ ಬಂಧುಗಳೇ. ಅದು ಕೂಡ ನೀರು ಹಚ್ಚದೆ ಮತ್ತು ಜಿಗುಟು ಹಾಕದೆ ಮಾಡೋದನ್ನು, ಅದಕ್ಕೂ ಕೂಡ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ರೆ. ಅದು ನೋಡಿಲ್ಲ ಅಂದರೆ ನೋಡಿಕೊಂಡು ಬನ್ನಿ ಬಂಧುಗಳೇ. ಈಗೆಲ್ಲ ನಾವು ಉಳ್ಳಿಯನ್ನು ರೆಡಿ ಮಾಡಿಕೊಂಡೆ. ಈಗ ನೋಡಿರಿ ನೀಟಾಗಿ ಕೈಯನ್ನು ತೊಳ್ಕೊಂಬಿಡ್ರಿ. ಕೈಗೆ ನಮ್ಮ ಹಿಟ್ಟಿತ್ತು ಅಂದ್ರೆ ಅದಕ್ಕೆ ಹತ್ಕೊಂತಿತ್ರ ರೊಟ್ಟಿ ಮಾಡೋಕೆ ಚೆಂದಾಗ ಬರೋದಿಲ್ಲ ರೀ. ಈಗ ಒಂದು ಉಳ್ಳಿ ತೊಗೊರಿ, ಚಲೋತ್ನಾಗ ಮಿದ್ಕೋರಿ, ಹಿಂಗೆ ನಾದ್ಕೋರಿ, ಮತ್ತು ಹಿಂಗಾಗಲಿ ಮಾಡ್ಕೊರಿ. ಒಂದಿಷ್ಟು ಬಡೀರಿ ಒಂದಿಷ್ಟು. ಮತ್ತು ಇಲ್ಲಿ ನೋಡಿರಿ ಒಂದು ಸ್ವಲ್ಪ ಹಿಟ್ಟು ಹಾಕಿ ಒಂದಿಷ್ಟು ಹಿಂಗೆ ಗುಂಡಕ್ಕೆ ಮಾಡ್ಕೊರಿ. ಹಿಂಗೆ ಅಂದ್ರೆ ನಮ್ಮ ದಂಡಿ ಎಲ್ಲ ಕ್ರ್ಯಾಕ್ಸಿಸ್ ಬೀಳಬಾರ್ದು ರೀ. ಅದು ಅಂದ್ರೆ ನಮಗೆ ಮೂಗು ಸಿಳೋದಿಲ್ಲ ರೀ. ಈಗ ಸ್ವಲ್ಪ ಮೇಲೆ ಕೆಳಗೆ ಹಿಟ್ಟು ಹಾಕ್ಕೊಂಡು ಮೊದಲಿಗೆ ನೋಡ್ರಿ 4 ಬಳ್ಳಿನಿಂದ ಬಡಿಬೇಕ್ರಿ ನಾವು. 4 ಬಳ್ಳಿನಿಂದ ಬಡ್ದು ಸ್ವಲ್ಪ ಅಗಲಾದ ನಂತರ ಅಂಗೈ ಹಸ್ತದಿಂದ ಬಡಿಬೇಕು. ನೋಡ್ರಿ ಹಿಂಗೆ ತಿರುಗಿಸ್ಕೊತ ಕೈ ಅಡ್ಡಿಡೋದು ಎದಕ್ಕಂದ್ರಿ ಗುಂಡಕ್ಕಾಗಲಿ ಅಂಥೇಳಿ. ಈ ಎಡಗೈ ಅಡ್ಡಿಟ್ಕೊತ ಮಾಡೋದು ಗುಂಡಕ್ಕಾಗಲಿ ಅಂತ. ಈಗ ಎಡಗೈಯಿಂದ ಒಂದಿಟ್ಟು ಹಿಟ್ಟು ಹಿಂಗೆ ಸರಿಸ್ಕೊಂಡು ನೀಟಾಗಿ ಬಡೀರಿ. ನೋಡ್ರಿ ಈಗ ಅಂಗೈಯಿಂದನೇ ಬಡಿಬೇಕ್ರಿ. ಈಗ ಒಂದು ಸ್ವಲ್ಪ ದೊಡ್ಡದಾದ್ಮೇಲೆ ಪೂರ್ತಿ ಅಂಗೈಯಿಂದ ಬಡಿಬೇಕ್ರಿ. ಮೊದಲು ನಾವು ಅಂಗೈದ
ಕೆಳಭಾಗ ಇರ್ತೈತಲ್ರಿ ಅದರಿಂದ ಬಡಿಬೇಕ್ರೆ. ನಂತರ ನೋಡ್ರಿ ಸ್ವಲ್ಪ ದೊಡ್ಡದಾದ್ಮೇಲೆ ಪೂರ್ತಿ ಅಂಗೈಯಿಂದ ಬಡಿಬೇಕ್ರೆ. ಇನ್ನೊಂದು ಸ್ವಲ್ಪ ದೊಡ್ಡದಾದ್ಮೇಲೆ ಎರಡೂ ಕೈಗೆ ನಾವು ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡು ಹಿಂಗೆ ಎರಡೂ ಕೈಯಿಂದ ಬಡಿತು ನೋಡಿರಿ. ಎಡಗೈಯಿಂದ ತಿರುಗಿಸ್ಬೇಕ್ರಿ, ಬಲಗೈಯಿಂದ ಹಿಂಗೆ ಬಡಿಬೇಕ್ರಿ. ಎಡಗೈಯಿಂದ ತಿರುಗಿಸೋದ್ರಿ, ಬಲಗೈಯಿಂದ ಬಡ್ಕೊತ ಹೋಗೋದ್ರಿ. ಆರಾಮಾಗಿ ನೀವು ನೋಡಿರಿ, ನೀವು ರೊಟ್ಟಿ ಮಾಡ್ತಾ 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 ಭಾಳ ಹುರುಪು ಬರ್ತೈತೆ ರೀ. ಈಗ ನೋಡ್ರಿ ಅದು ತಿರುಗಿಲ್ಲ ಅನ್ಕೋರಿ, ಒಂಚೂರು ಬಳ್ಳಿಗೆ ನೀರು ಎದ್ದುಕೋರಿ. ನೀರು ಎದ್ದುಕೊಂಡು ಸ್ವಲ್ಪ ಹಿಂಗೆ ತಟ್ರಿ ಅದ್ರ ಮೇಲೆ ಹಚ್ಚಿರಿ. ಹಚ್ಚಿ ಹಿಂಗೆ ನೋಡ್ರಿ ತಿರುಗ್ತೈತೆ ರೀ ಅದು. ನಾವು ತಿರುಗಿಲ್ಲ ಅಂದ್ರೆ ಒಂದು ನೀರು ಹಚ್ಕೊಂಡು ಬಡಿದ್ವಿ ಅಂದ್ರೆ ಆರಾಮಾಗಿ ತಿರುಗ್ತೈತೆ ರೀ. ನೋಡಿರಿ ಯಾವ ಥರ ತಿರುಗ್ತೈತೆ ಅಂಥೇಳಿ. ಸೆಕೆಂಡ್ನೊಳಗೆ ನಾವು ರೊಟ್ಟಿ ಅನ್ನೋದು ಇಷ್ಟು ದೊಡ್ಡದಾಗತ್ತೆ ರೀ. ಹಂಚಿನ ತುಂಬ ರೊಟ್ಟಿ ಮಾಡ್ತೀವಿ ನಾವು, ತಟ್ಟಿ ತುಂಬ ರೊಟ್ಟಿ, ದೊಡ್ಡ ದೊಡ್ಡ ರೊಟ್ಟಿ ನೋಡ್ರಿ. ಆರಾಮಾಗಿ ಬಡ್ಕೊತಾನೆ ಬರ್ರಿ, ಯಾವ ಟೆನ್ಷನ್ ಇರ್ಲಾರ್ದ ಬಡೀರಿ. ನೀವು ಎಷ್ಟು ದೊಡ್ಡದು ಬೇಕಂದ್ರೆ ಅಷ್ಟು ದೊಡ್ಡದು ಮಾಡ್ಕೊಬೋದು, ಎಷ್ಟು ತೆಳ್ಳಗೆ ಬೇಕಂದ್ರೆ ಅಷ್ಟು ತೆಳ್ಳಗೆ ಮಾಡ್ಕೊಬೋದು ರೀ. ತೆಳ್ಳಗಿರುವಂಥ ಪೇಪರ್ನಂಗಿರುವಂಥ ರೊಟ್ಟಿ ಇದ್ರೊಳಗೆ 2 ರೊಟ್ಟಿ ರೀ ಮಖ ಕಾಣ್ತಾವ್ರಿ. ನಾ ಬಿಚ್ಚಿಗೂ ತೋರಿಸ್ತೀನಿ ರೀ ನಿಮಗೆ. ಆಲ್ರೆಡಿ ನಾ ಬಿಚ್ಚಿ ತೋರಿಸೀನಿ ರೀ ನಿಮಗೆ. ನೋಡಿರಿ ಎಷ್ಟು ತೆಳ್ಳಗೆ ಬಡ್ಕೊಂಡಿವಿ ಅಂತೇಳಿ. ನಾವು ಇದನ್ನೀಗ ಒಂದೊಂದು ಸುಡೋ ಅವಶ್ಯಕತೆ ಇಲ್ಲ ರೀ. ಬಿಗಿನರ್ಸಿಗೆ, ಇವಾಗ ಕಲಿಯೋರಿಗೆ, ಬ್ಯಾಚುಲರ್ಸಿಗೆ ಏನಾಗುತ್ತಂದ್ರೆ ನೀವು ಒಂದೊಂದು ಸುಟ್ಟು ಒಂದೊಂದು ಮಾಡೋಕೆ ಆಗೋದಿಲ್ಲ ರೀ. ಆ ಕಡೆ ನೀವು ಬಡ್ರಾಗ ಈ ಕಡೆ ಹೊತ್ತು ಹೋಗುತ್ತೆ ರೀ ನಿಮ್ಮದು. ಅದಕ್ಕೆ ಅಷ್ಟು ಒಂದೇ ಸಲ ಮಾಡಿಟ್ಕೊರಿ. ನೀವು ಚಪಾತಿ ಹೆಂಗೆ ಮಾಡಿಟ್ಕೋತೀರಿ ಹಂಗೆ ಮಾಡಿಟ್ಕೊರಿ, ಏನು ಹತ್ತುದಿಲ್ಲ ರೀ ಅವು. ಈಗ ನಾ ಮಾಡಿಟ್ಟು ತೋರಿಸ್ತೀನಿ ನೋಡಿರಿ ನಿಮಗೆ ನಾನು. ಈಗ ಇದು ನೋಡಿರಿ, ಅಕಸ್ಮಾತಾಗಿ ನಮ್ಮ ಮಾಡ್ರೋಗ ರೊಟ್ಟಿ ಹರಿತಂದ್ರೆ ಯಾವ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿರಿ. ಈಗ ಇದನ್ನು ಒಂದು ಸ್ವಲ್ಪ ಮಿದ್ಕೊಂಡು ಒಂದಿಷ್ಟು ಅಗಲಾಗಿ ಬಡ್ಕೊಂಡು ಹಿಂಗೆ ದಂಡಿ ಎಲ್ಲ ಹಿಂಗೆ ಬಂಡಿಗಾಲಿಗತ್ತೆ ಉಳ್ಳಿಸಿ ಮೇಲೆ ಕೆಳಗೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಬಡೀರಿ. ಈಗ ಮೊದಲು ಎಕ್ಸ್ಪೆರಿಮೆಂಟ್ ಮಾಡಿನಲ್ರಿ ನಾನು, ಸೇಮ್ ಹಂಗೆ ಬಡೀರಿ ನೀವು. 4 ಬಳ್ಳಿನಿಂದ ಬಡೀರಿ. ಆಮೇಲೆ ಸ್ವಲ್ಪ ದೊಡ್ಡದಾದ್ಮೇಲೆ ಅಂಗೈ ಹಸ್ತದಿಂದ ಬಡೀರಿ. ಸ್ವಲ್ಪ ಪೂರ್ತಿ ದೊಡ್ಡಾದ್ಮೇಲೆ ಪೂರ್ತಿ ಹಸ್ತದಿಂದ ಬಡೀರಿ. ನಂತರ ನೋಡಿರಿ 2 ಕೈಯಿಂದ ಬಡೀರಿ. ಭಾಳ ಈಜಿಯಾಗಿ ಮಾಡ್ಕೋಬೋದು ರೀ. ನಾವು ಹಿಟ್ಟು ಕಲಿಸಿದ್ದು ಪರ್ಫೆಕ್ಟ್ ಹಾಕಿತ್ತು ಅಂದ್ರೆ ಏನು ಟೆನ್ಷನ್ ಆಗಂಗಿಲ್ಲ ರೀ. ನಮಗೆ ಮಾಡೋಕ್ಕೂ ಏನೂ ಕಷ್ಟ ಆಗೋದಿಲ್ಲ ರೀ. ರೊಟ್ಟಿ ಮಾಡೋದು ಭಾಳ ಕಷ್ಟ ಅಂತಾರೆ ರೀ. ಏನು ಕಷ್ಟ ಐತೆ ನೋಡ್ರಿ, ಏನೂ ಕಷ್ಟ ಇಲ್ಲ ರೀ. ಆರಾಮಾಗಿ ಮಾಡ್ಕೋಬೋದು ರೀ. ಅಂದ್ರೆ ಅವು ಸ್ಟೆಪ್ ಗೊತ್ತಾಗ್ಬೇಕು ರೀ ನಿಮಗೆ, ಯಾವ ರೀತಿ ಆದ್ರೆ ಯಾವ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಅಂಥೇಳಿ. ಅದು ಹೊಳ್ಳಿಲ್ಲ ಅಂದ್ರೆ ನಾವು ಹಂಗೆ ಬಡಿದ್ವಿ ಅಂದ್ರೆ ಹರಿದು ಹೋಗ್ಬಿಡ್ತೀವಿ ರೊಟ್ಟಿ. ಅದಕ್ಕೆ ಒಂಚೂರು ನೀರು ಹಚ್ಕೊಂಡು ನಾವು ಬಡಿದೀವಿ 2ನೇ ಸ್ಟೆಪ್. ಒಂದು 4 ಸ್ಟೆಪ್ಪನ್ನು ನಾವು ಈಸಿಯಾಗಿ ಫಾಲೋ ಮಾಡಿದ್ರೆ ನೋಡಿರಿ ಪರ್ಫೆಕ್ಟ್ ಆಗಿರುವಂಥ ರೊಟ್ಟಿಯನ್ನು ಮಾಡ್ಬೋದು ರೀ. ಈಗ ನೋಡಿರಿ ಇದಿಷ್ಟು ದೊಡ್ಡದಾತು ರೀ, ಆದ್ರೆ ಇನ್ನೂ ತನಕ ಹರಿದಿಲ್ಲ ಅನ್ಕೊಳಕತ್ತೀರಿ. ಈಗ ಹರಿತೈತೆ ನೋಡ್ರಿ ಅದು. ಇಲ್ಲಿ ನೋಡ್ರಿ ಈಗ ಕಟ್ಟಾತ್ ನೋಡ್ರಿ. ಇಲ್ಲಿ ಈಗ ಹರಿತೌದಿಲ್ಲ ರೀ. ಈಗ ಹರಿದ್ರೆ ನಾವು ಯಾವ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೊಡ್ರಾಗ ಇನ್ನೊಂದಿಟ್ಟು ಹರಿತೀರಿ ಅದು. ಈಗ ಅದ ಪೀಸ್ ತೊಗೊಂಡಿದ್ದಕ್ಕೆ ಜಂಟ್ ಮಾಡ್ರೆ ಹಿಂಗೆ ನೋಡ್ರಿ, ಹಿಂಗೆ ಗುಡಿಸ್ಕೊರಿ. 2 ಕಡೆ ಹಿಂಗೆ ಕೂಡಿಸ್ಕೊಂಡು ಮ್ಯಾಲೆ ಒಂಚೂರು ಒಣ ಹಿಟ್ಟು ಹಾಕೋರಿ. ಒಣ ಹಿಟ್ಟು ಹಾಕ್ಕೊಂಡು ಹಿಂಗೆ ಸರಿಸಿ ನೋಡಿರಿ. ಹಿಂಗೆ ರೆಡಿ ಮಾಡ್ಕೊಡ್ರಿ. ಹಿಂಗೆ ಅಡ್ಜಸ್ಟ್ ಮಾಡ್ಕೊರಿ. ನೋಡಿರಿ ಗುಂಡ್ಗೆ ಹಾಕ್ತಾರೆ ಜಂಟ್ ಆಗಿಬಿಡ್ತದಿಲ್ಲ ರೀ. ಈಗ ಮತ್ತೆ ಬಡೀರಿ ನೀವು. ನಿಮ್ಗೆ ಎಷ್ಟು ದೊಡ್ಡದು ಬೇಕು ಎಷ್ಟು ತೆಳ್ಳಗೆ ಬೇಕು ಬಡೀರಿ. ಈಗ ರೊಟ್ಟಿ ನಾವು ಮಾಡೋವಾಗ ಹರಿದ್ರೂ ಯಾವ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದು ಅರ್ಥ ಆಯ್ತದಿಲ್ಲ ರೀ. ಈಗ 2 ರೂಲ್ಸ್ ಹಂಗೆ 2 ಸ್ಟೆಪ್ಪು ನಿಮಗೆ ಅರ್ಥ ಆಯ್ತು ರೀ. ಇದನ್ನು ಈಗ ಅದ ರೊಟ್ಟಿ ಮೇಲೆ ಹಾಕ್ತೀನಿ ನೋಡ್ರಿ. ನಾ ಈಗ ಇಲ್ಲಿ ನೋಡ್ರಿ ಇದ ರೊಟ್ಟಿ ಮೇಲೆ ಹಾಕಾಕತ್ತೀನಿ ನೋಡ್ರಿ. ಈಗ ನೋಡ್ರಿ ಕೆಲವ್ರ ಮನ್ಯಾಗ ರೊಟ್ಟಿ ಮಾಡಿದ್ರೆ ಸೌಂಡ ಬರಬಾರ್ದು ರೀ. ಹಂಗೆ ಮಾಡ್ಬೇಕು ನಾವು ರೊಟ್ಟಿನ. ಹಂಗೂ ಮಾಡ್ಬೋದು ರೀ. ನಾವು ಸ್ವಲ್ಪ ಇದನ್ನು ಮೆತ್ತಗೆ ಕಲಿಸ್ಕೊರಿ. ಹಿಟ್ಟು ಒಂಚೂರು ನೀರು ಹಚ್ಕೊಂಡು ನಾದ್ಕೊರಿ. ಸ್ವಲ್ಪ ಗಟ್ಟಿಗಿರಬಾರ್ದು ರೀ. ನಮಗೆ ಆವಾಜ ಬರಬಾರ್ದು, ರೊಟ್ಟಿ ಮಾಡಿದ್ದಾಗ ಗೊತ್ತಾಗಬಾರ್ದು, ಪಕ್ಕದವ್ರಿಗೆ ನಮ್ಮ ರೊಟ್ಟಿ ಸೌಂಡ್ ಕೇಳಬಾರ್ದು ಅಂತಂದ್ರೆ ನೋಡ್ರಿ ಹಿಂಗೆ ಮಾಡ್ಬೇಕ್ರಿ ನಾವು. ಈಗ ಚಲೋತ್ನಂಗೆ ಮೆತ್ತಗೆ ಕಲಿಸ್ಕೊಂಡು ಈಗ ನೋಡ್ರಿ ಹಂಗೆ ರೀ. ನಾವು ರೊಟ್ಟಿಗೆ ಹೆಂಗೆ ಅಗಲು ಮಾಡ್ಕೊಂಡು ಹಂಗೆ ಮಾಡ್ಕೊರೆ ಹಿಂಗೆ ಸ್ವಲ್ಪ ಹಿಂಗೆ ಬಂಡಿಗೆ ಅಲ್ಲಿಗತ್ತೆ ಉಳಿಸ್ಕೊಂಡು ಮ್ಯಾಲೆ ಕೆಳಗೆ ಹಿಟ್ಟು ಹಾಕಿ ಇದನ್ನು ಸ್ವಲ್ಪ ಬಡೀರಿ. ಸೇಮ್ ರೀ, ಬಡಿದೇನ ಸೇಮ್ ರೀ, ಆದ್ರೆ ಸೌಂಡ್ ಬರ್ಲಾರಂಗೆ ನಾವು ಬಡಿಬೇಕು ಅಷ್ಟೇ ರೀ, ಇನ್ನೇನಿಲ್ಲ ರೀ. ನೋಡಿರಿ ಸೌಂಡ್ ಕೇಳಾಕತ್ತೇನ್ರಿ. ಈಗ ನಾವು ರೊಟ್ಟಿ ಮಾಡೋದು ಬಗಲ್ನವ್ರಿಗೆ ಕೇಳೋದಿಲ್ಲ ರೀ. ಮಗ್ಲಾಗ ಕುಂತಾರಂದ್ರೆ ಅವ್ರಿಗೆ ರೊಟ್ಟಿ ಮಾಡೋ ಸೌಂಡ್ ಕೇಳಂಗಿಲ್ಲ ರೀ. ಹಂಗೆ ಬಡಿಬೇಕು ರೀ. ಕೆಲವ್ರ ಮನ್ಯಾಗೆ ಕಿರಿಕಿರಿ ಆಗತ್ತೆ ರೀ. ರೊಟ್ಟಿ ಮಾಡೋದು ದನ ಅಳ್ಳು ಹುರ್ದಂಗೆ ಸೌಂಡ್ ಬರ್ತೈತಲ್ರಿ ಪಟ ಅಂಥೇಳಿ ಕಿರಿಕಿರಿ ಆಗತ್ತೆ ರೀ. ಗಂಡ್ಮಕ್ಳು ಕೆಲಸ ಮಾಡ್ತಿರ್ತಾರೆ ರೀ, ಲ್ಯಾಪ್ಟಾಪ್ ಇಟ್ಕೊಂಡಿರ್ತಾರೆ ರೀ. ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ ಆನ್ಲೈನ್ ವರ್ಕ್, ಅವ್ರಿಗೆ ಮತ್ತು ಡಿಸ್ಟರ್ಬೆನ್ಸ್ ಆಗತ್ತೆ ರೀ. ಹಾಗಾಗಿ ನಾವು ಆವಾಜ್ ಇರ್ಲಾರಂಗೆ ರೊಟ್ಟಿ ಕೂಡ ನಾವು ಮಾಡ್ಬೋದು ರೀ. ಈಗ ನೋಡಿರಿ ಮಾಡಿದೆ ರೀ ನಾನು.
ಹಿಂಗೆ ಎಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೊಳ್ಳುದ್ರೆ ಇಟ್ಕೊಂಡು ಈಗ ಆಲ್ರೆಡಿ ನಾನು ಹಂಚ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ರೀ. ನೀವು ಒಂದೇ ಸಲ ಇಷ್ಟು ರೊಟ್ಟಿ ಮಾಡಿ ಇಷ್ಟು ರೊಟ್ಟಿ ಸುಡ್ಬೋದು ನೋಡಿರಿ, ಅದ್ರೊಳಗೆ ಹಾಕಿದ್ದೀರಿ. ಈಗ ಒಂದು ಒಣ ಬಟ್ಟೆ ತೊಗೊರಿ, ಕ್ಲೀನಾಗಿರುತ್ತೆ ತೊಗೊರಿ. ಅದ್ರ ತೊಗೊಂಡು ನೋಡಿರಿ ಹಿಂಗೆ ಸ್ವಲ್ಪ ಹಿಂಡ್ರಿ ನೀರಾಗ ಅದ್ದಿ. ಜಾಸ್ತಿ ನೀರು ಇರಬಾರ್ದು ರೀ ಅದ್ರೊಳಗೆ, ಸ್ವಲ್ಪ ಲೈಟಾಗಿರಲಿ ರೀ. ಅದ್ರ ಮ್ಯಾಲೆ ಹಿಂಗೆ ಒತ್ತಿರಿ, ಹಿಂಗೆ ಪಟ ಪಟ ಬಡೀರಿ. ಅಂದ್ರೆ ಇದನ್ನು ನಾವು ಒದ್ದಿ ಅರ್ಬಿ ಹಚ್ಚೋದು ಎದಕ್ಕಂದ್ರಿ, ಜೋಳದ ಹಿಟ್ಟು ಮ್ಯಾಲೆ ಇರ್ತೈತಲ್ರಿ ಅದು ಹೋಗಬೇಕು. ಅದಕ್ಕೋಸ್ಕರ ನಾವು ಹಿಂಗೆ ಒದ್ದಿ ಅರಿಬಿನಿಂದ ಮಾಡಿದ್ರೆ ಅದಕ್ಕೆ ಹತ್ಕೊಂಡ ಬರ್ತೈತೆ ರೀ ಅದು. ಈ ಗ್ಯಾಸ್ ಫ್ಲೇಮನ್ನು ಫುಲ್ ಇಡ್ರಿ. ನಾವು ನೀರು ಹಚ್ಚಬೇಕಾದ್ರೆ ಗ್ಯಾಸ್ ಫ್ಲೇಮನ್ನು ಲೋ ಇಟ್ಟಿದ್ದೀವ್ರಿ. ಈ ಗ್ಯಾಸ್ ಫ್ಲೇಮ ಫುಲ್ ಇಟ್ಟು ಈಗ ನೋಡ್ರಿ ತನ್ನಿಂದ ತಾನ ಬಿಡ್ತೈತೆ ರೀ. ಅದು ಬಿಟ್ಟಿಲ್ಲ ಅಂದ್ರೆ ಮ್ಯಾಲೆ ಒಂಚೂರು ಹಿಂಗೆ ಬಳ್ಳಿನಿಂದ ಹಿಂಗೆ ಎಬಸ್ರಿ, ಎಬ್ಬಿಸಿ ಹಿಂಗೆ ಹೊಳಿಸಿ ಹಾಕ್ರಿ ನೋಡ್ರಿ. ಈ ಕಡೆ ಕೂಡ ಚಲೋ ಹೊತ್ನ್ಯಾಗ ನಾವು ಹೈ ಫ್ಲೇಮ್ನೊಳಗೆ ಸುಡೋಣ್ರಿ. ಸ್ವಲ್ಪ ರೊಟ್ಟಿ ಮಾಡೋಕೆ ಉರಿ ಒಂದು ಸ್ವಲ್ಪ ಜಾಸ್ತಿ ಬೇಕಾಕತ್ರಿ. ಈಗ ಒಂದು ಸ್ವಲ್ಪ ಲೋ ಮಾಡಿರಿ. ಹೈ ಲೋ ಮಾಡ್ಕೊತಾನೆ ನಾವು ಸುಟ್ಕೋಬೇಕ್ರಿ. ಈಗ ನೋಡ್ರಿ ಬರ್ವಲ್ರಿ ಅದು. ಈಗ ಮತ್ತೆ ಜೋರು ಮಾಡಿರಿ ಉರಿನ, ಜೋರು ಮಾಡಿ ನೋಡ್ರಿ. ಈಗ ಬಂತು ನೋಡ್ರಿ, ಬಿಡ್ತು ನೋಡ್ರಿ. ಈಗ ಅದು ಬಿಡುವರೆಗೆ ನಾವೇನು ಮಾಡೋಕೆ ಹೋಗಬಾರ್ದ್ರಿ. ಈಗ ಹೊಳ್ಳಿಸಿ ಹಾಕಿದ್ದೀನಿ ರೀ. ಮತ್ತು ನಾನು ಹೊಳ್ಳಿಸಿ ಹಾಕಿ ಬಟ್ಟೆಯಿಂದ ಒತ್ತಬೇಕ್ರಿ. ಇದನ್ನು ನಾವು ಬಟ್ಟೆಯಿಂದ ಒತ್ತಿದ್ರೆ ಉಬ್ಬುತ್ತಾವ್ರಿ, ಚಲೋ ಹೊತ್ನ್ಯಾಂಗ ಉಬ್ಬುತ್ತಾವ್ರಿ ಅವು. ನಮ್ದು ಎಲ್ಲೇನ ಗಾಳಿ ಹೋಗ್ತಿತ್ತಂದ್ರೆ ಉಬ್ಬುದಂಗಿಲ್ರ, ಇಲ್ಲಾಂದ್ರೆ ಚಲೋ ಹೊತ್ನ್ಯಾಂಗ ಉಬ್ಬುತ್ತಾವ್ರಿ ನೋಡ್ರಿ. ದಂಡಿ ಎಲ್ಲ ನಾವು ಒಂದು ಬಟ್ಟೆ ತೊಗೊಂಡು ನೀಟಾಗಿ ನಾವು ಮ್ಯಾಲೆ ಒತ್ತಿತ್ತಿರುವ ಬಟ್ಟೆ ಕೂಡ ಶುಭ್ರವಾಗಿರುವಂಥ ಬಟ್ಟೆ ತೊಗೊರೆ ನೀವು. ಹೆಂಗಾರ ಗಲೀಜಿರೋ ಬಟ್ಟೆ ತೊಗೋಬೇಡ್ರಿ. ಯಾಕಂತಂದ್ರೆ ಅದು ರೊಟ್ಟಿ ಒಳಗೆ ಸೇರ್ತಂದ್ರೆ ಇನ್ಫೆಕ್ಷನ್ ಆಗ್ತಾವ್ರಿ. ಅದಕ್ಕೋಸ್ಕರ ನಾವು ರೊಟ್ಟಿ ಒತ್ತು ಬಟ್ಟೆ ಕೂಡ ನಾವು ನೀಟಾಗಿ ಶುಭ್ರವಾಗಿರುವಂಥ ಬಟ್ಟೆಯನ್ನು ತೊಗೊಂಡು ಮೇಲೆ ರೊಟ್ಟಿಯನ್ನು ಒತ್ತಬೇಕ್ರಿ ನಾವು. ರೊಟ್ಟಿ ಹಿಂಗೆ ದಂಡಿ ಪಂಡಿ ಎಲ್ಲನೂ ಚಲೋ ಹೊತ್ನ್ಯಾಗ ನಡಕ ದಂಡಿ ಎಲ್ಲನೂ ಸುಟ್ಕೊಂತಾನೆ ಬರ್ರಿ. ಎರಡೂ ಕಡೆ ನೀಟಾಗಿ ನಾವು ಸುಡ್ಬೇಕ್ರಿ ರೊಟ್ಟಿನ. ಇದು ಜೋಳ ಇರ್ತೈತಲ್ರಿ, ಚಲೋ ಹೊತ್ನ್ಯಾಗ ಸುಡ್ಬೇಕ್ರಿ ನಾವು. ಈಗ ನೋಡ್ರಿ ಇದನ್ನು ಸುಡ್ತು. ಇದನ್ನಾಗ ಒಂದು ಪುಟ್ಟಿ ಒಳಗೆ ಒಂದು ಬಟ್ಟೆ ಹಾಕ್ಕೊಂಡು ಇದ್ರೊಳಗೆ ಹಾಕ್ಕೋರಿ. ಈಗ ನೋಡ್ರಿ ಭಾಳ ಮಂದಿ ಮನ್ಯಾಗ ಬಿದಿರು ಬುಟ್ಟಿ ಒಳಗೆ ಹಾಕ್ತಾರೆ. ನಮಗೆ ಬಿದಿರು ಬುಟ್ಟಿ ಇಲ್ಲರಿ ನಮ್ಮ ಮನ್ಯಾಗ. ನಾ ಹಾಗಾಗಿ ಸ್ಟೀಲಿನ ಬುಟ್ಟ್ಯಾಗ ಹಾಕೀನಿ ನಾನು. ನಿಮ್ಮ ಮನ್ಯಾಗ ಏನ ಬಿದಿರು ಬುಟ್ಟಿ ಇತ್ತಂದ್ರೆ ಅದ್ರೊಳಗೆ ಹಾಕೋರಿ. ಈಗ ನೋಡ್ರಿ ತೋರ್ಸಾಕತ್ತೀನಿ ನೋಡಿ. ಈಗ ಇದನ್ನು ತೆಗ್ಯಾಕತ್ತೀನಿ ನೋಡ್ರಿ ನಾ. ಈಗ ಇದು ಹಿಟ್ಟಿನ ಭಾಗ ಕೆಳಗಾತ್ರಿ, ಹಿಟ್ಟಿನ ಭಾಗ ನಮಗೆ ಮ್ಯಾಲೆ ಆಗ್ಬೇಕ್ರಿ. ಈಗ ಎಡಗೈಯಾಗ ಹಾಕೋರಿ ನೋಡ್ರಿ, ಮತ್ತು ಬಲಗೈಯಾಗ ಹೊಳಿಸಿ ಹಾಕೋರಿ. ಹಿಂಗೆ ಹಾಕೋರಿ. ನೀವು ಹೆಂಗೆ ಮಾಡಿದ್ರು ನಿಮ್ಮ ರೊಟ್ಟಿ ಏನು ಹರಿಯಂಗಿಲ್ಲ ರೀ. ಆರಾಮಾಗಿ ನಾವು ಹಾಕೋಬೋದು ರೀ. ಇವಾಗ ಜೋರು ಇಟ್ಟು ಫ್ಲೇಮ. ಈಗ ಆಗಲೇ ನಾನು ನೀರು ಹಚ್ಚೋದು ತೋರಿಸಿನ ಹೋದಿಲ್ಲ ರೀ, ಅದಕ್ಕೆ ನಾ ಈಗ ನೀರು ಹಚ್ಚೋದು ತೋರ್ಸಾಕತ್ತಿಲ್ಲ ರೀ. ವಿಡಿಯೋ ಲೆಂತ್ ಆಗುತ್ತಂತ ಅಷ್ಟೇ ರೀ, ಇನ್ನೇನಿಲ್ಲ. ಈಗ ನೋಡಿರಿ ಹೊಳಿಸಿ ಹಾಕೋರಿ. ಈಗ ಮ್ಯಾಲೆ ಎದ್ದಿತ್ರಿ ಸ್ವಲ್ಪ ಅದು ಎಲ್ಲಿ ಎದ್ದತಿ ಅಲ್ಲೇ ತೊಗೋರಿ, ಕೈಯಿಂದ ಹೊಳಿಸಿ ಹಾಕ್ರಿ. ಹಾಕಿ ಲೋ ಫ್ಲೇಮು ಹೈ ಫ್ಲೇಮು ಲೋ ಫ್ಲೇಮು ಹೈ ಫ್ಲೇಮ್ ಮಾಡ್ಕೊತಾನೆ ಚಲೋ ಹೊತ್ನ್ಯಾಂಗ ಇದನ್ನು ಸುಡ್ರಿ. ಹಿಂಗೆ ಅದು ತನ್ನಿಂದ ತಾನೇ ಹೊಳ್ಳುತನ ನೀವು ಮುಟ್ಟಾಕ ಹೋಗ್ಬೇಡ್ರಿ. ಅದನ್ನು ತನ್ನಿಂದ ತಾನೇ ಹೊಳ್ಳುತನ ನಾವು ಮುಟ್ಟಿದ್ರೆ ಹರಿತೈತೆ ರೀ. ಕೆಳಗೆ ನೋಡ್ರಿ ಓಪನ್ ಆಗೈತೆ ನೋಡ್ರಿ ನಮ್ದಿಲ್ಲ. ಈಗ ಹಂಗೆ ಓಪನ್ ಆತಂದ್ರೆ ಅಲ್ಲಿ ಗಾಳಿ ಹೋಗ್ಬಿಡ್ತೈತೆ ರೀ ಅದು. ಹಾಗಾಗಿ ಪೂರಿ ಅದು ಉಬ್ಬಿದಂಗೆ ಅದು ಉಬ್ಬುದಿಲ್ಲ ರೀ. ಪದರೇನೋ ಆಗತ್ತೆ ರೀ, ಆದ್ರೆ ಅಲ್ಲಿ ಏನರ ಹಂಚಿಗೆ ಹತ್ಕೊಂಡು ಓಪನ್ ಆತಂದ್ರೆ ನಮ್ಗೆ ಉಬ್ಬುದು ಕಾಣೋದಿಲ್ಲ ರೀ. ಈಗ ನೋಡ್ರಿ, ಈಗ ಚಲೋ ಹೊತ್ನ್ಯಾಂಗೆ ಎಲ್ಲ ಕಡೆ ಒತ್ಕೊಂಡು ನಾವು ದಂಡಿ ಸೆಂಟ್ರ್ನ್ಯಾಗ ಪೂರ್ತಿ ನಮ್ಮ ರೊಟ್ಟಿ ಚಲೋ ಹೊತ್ನ್ಯಾಂಗೆ ಸುಡ್ಬೇಕ್ರಿ. ಈಗ ಕೆಲವ್ರಿಗೆ ಏನು ರೀ ಮೆತ್ತಗಿರೋದು ಇಷ್ಟ ಆಗಂಗಿಲ್ಲ ರೀ. ಆವಾಗ ಏನು ಮಾಡ್ಬೇಕ್ರಿ, ಒಂದು ಪುಟ್ಟಿ ತೊಗೋರಿ ಅದ್ರ ಮೇಲೆ ಹಾಕಿಬಿಡ್ರಿ. ಅಂದ್ರೆ ಇದು ಕಿಚಿ ಅನ್ನಂಗೆ ಇರಂಗಿಲ್ಲ ರೀ. ಭಾಳ ಮಂದಿಗೆ ಕೆಲವ್ರಿಗೆ ಮೆತ್ತಗಿರೋ ರೊಟ್ಟಿ ಇಷ್ಟ ಆಗತ್ತೆ ರೀ. ವಯಸ್ಸಾದವ್ರಿಗೆ ಮೆತ್ತಗೆ ಬೇಕು ರೀ. ಹರಿಯದವ್ರಿಗೆ ಏನೈತೆ ರೀ ಭಾಳ ಕಿಚಿ ಬೇಡಪ್ಪ ನಮಗಂತಾರೆ ರೀ. ಹಂಗಿದ್ದಾಗ ನೀವು ಹಂಗೆ ಬಟ್ಟೆ ಮೇಳೊಳಗೆ ಹಾಕಿದ್ರೆ ಮೆತ್ತಗಾಗತ್ತೆ ರೀ. ಆ ಪುಟ್ಟಿ ಮೇಲೆ ಹಾಕಿದ್ರೆ ಸ್ವಲ್ಪ ಹಾರ್ಡ್ ಬರ್ತೈತೆ ರೀ. ಈಗ ನೋಡ್ರಿ ಆರಾಮಾಗಿ ನಿಮಗೆ ರೂಢಿ ಆದಮೇಲೆ ಆ ಕಡೆ ಸುಟ್ಕೊತನ ಈ ಕಡೆ ಬಡಿತೀರಿ ನೀವು. ಈಗ ಅದನ್ನು ಕೂಡ ನಾ ತೋರ್ಸಾಕತ್ತೀನಿ ನೋಡ್ರಿ. ನಿಮಗೆ ರೂಢಿ ಆದಂಗೆ ಹಂಗೆ ನಾವು ಒಂದೇ ಸಲ ನಾವು ಚಪಾತಿ ಗತೆ ಮಾಡಿಟ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ರೀ. ಒಂದು ರೊಟ್ಟಿ ಆ ಕಡೆ ಹಾಕಿ ಈ ಕಡೆ ರೊಟ್ಟಿ ಆರಾಮಾಗಿ ನಾವು ಬಡಿಬೋದು ರೀ. ಇನ್ನೂ ಸುಟ್ಟಿರಂಗಿಲ್ಲ ರೀ, ಅಷ್ಟರೊಳಗೆ ನಾವು ಬಡಿತೀವಿ ರೀ. ಬಡ್ದ ಅದನ್ನು ರೊಟ್ಟಿ ಸುಡ್ತೀವಿ ರೀ ನಾವು. ಈಗ ನೋಡ್ರಿ ಇದು ಆ ಕಡೆ ಲಕ್ಷ ಇರ್ಬೇಕ್ರಿ. ಮತ್ತು ಆ ರೊಟ್ಟಿ ಕಡೆನೂ ಲಕ್ಷ ಇರ್ಬೇಕ್ರಿ. ಇಲ್ಲಾಂದ್ರೆ ಆ ರೊಟ್ಟಿ ಹೊತ್ತಿ ಹೋಗಿಬಿಡ್ತೈತೆ ರೀ ಅದು. ಈ ಗ್ಯಾಸ್ ಫ್ಲೇಮನ್ನು ಲೋ ಮಾಡಿದೆ ರೀ. ಲೋ ಮಾಡಿ ನಾನೀಗ ಬಡಿತೀನಿ ನೋಡ್ರಿ. ಈಗ ಆ ಕಡೆ ಸುಟ್ಕೊಂತ ಈ ಕಡೆ ಬಡಿದ್ರಿಂದ ಏನಾಗತ್ತೆ ರೀ, ನಮಗೆ ಅರ್ಧ ಟೈಮ್ ಸೇವ್ ಆಗತ್ತೆ ರೀ. ಈಗ ಮೊದಲು ಸ್ಟಾರ್ಟಿಂಗ್ನಾಗ ಈ ಕಲಿಯೋರಿಗೆ ಹಂಗೆ ಬರೋದಿಲ್ಲ ರೀ. ಹಾಗಾಗಿ ನೀವು ಒಂದೇ ಸಲ ಮಾಡಿಟ್ಕೊಂಡು ಒಂದೇ ಸಲ ಸುಡ್ರಿ. ಈಗ ನೋಡ್ರಿ ನಾವು ಹಿಂಗೆ ಆ ಕಡೆ ಲಕ್ಷ ಇರ್ತೈತೆ, ನಮ್ಗೆ ಈ ಕಡೆ ಬಡಿ ಕಡೆನೂ ಲಕ್ಷ ಇರ್ತೈತೆ ರೀ. ಅಂದ್ರೆ ಯಾವ ಟೈಮಿಗೆ ಸುಡ್ತೈತಿ ಅನ್ನೋದು ನಮಗೆ ಗೊತ್ತಾಗ್ತಿರ್ತೈತೆ ರೀ. ಹಾಗಾಗಿ ನಾವು ಅದನ್ನು ತಿರುಗಿಸ್ಕೊತಾನೆ ಸುಟ್ಕೊತಾನೆ ಈ ಕಡೆ ಬಡಿತೀವಿ ರೀ ನಾವು.
ಈಗ ಸ್ಟಾರ್ಟಿಂಗ್ನವ್ರಿಗೆ ಅದು ಅರ್ಥ ಆಗೋದಿಲ್ಲ ರೀ, ಹಾಗಾಗಿ ನೀವೇನು ಹಿಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಇಷ್ಟು ಒಂದು ಸಲ ಮಾಡಿ ಇಟ್ಕೊಂಡು ಒಂದು ಸಲ ಸುಟ್ಟು ಬಿಡ್ರಿ, ಆರಾಮಾಗತ್ತೆ ನೀವು ಈಸಿಯಾಗಿ ಮಾಡ್ಕೊಬೋದು ರೀ. ಈಗ ನೋಡ್ರಿ ನಂದು ರೊಟ್ಟಿ ಎಲ್ಲ ಮಾಡೋದು ಆಗಿಬಿಡ್ತೀರಿ, ಇನ್ನೂ ಅಲ್ಲಿ ರೊಟ್ಟಿ ಸುಟ್ಟಿಲ್ರಿ ನಂದು. ಈಗ ಹೊಳ್ಳಿಸಿ ಹಾಕಿ ಹೈ ಫ್ಲೇಮ್ ಇಟ್ಟು ಚಲೋ ಹೊತ್ನಂಗೆ ಈಗ ನೋಡ್ರಿ ಒತ್ತಿ ಒತ್ತಿ ಸುಟ್ಕೊತೀನಿ ರೀ ನಾನು. ನೋಡಿರಿ ಎಲ್ಲ ರೊಟ್ಟಿನ ಸುಟ್ಬಿಟ್ಟಿರಿ. ಈಗ ಮಾಡಿದ ಎಲ್ಲ ರೊಟ್ಟಿ ಸುಟ್ಟೀನಿ ರೀ. ಈಗ ನೋಡಿರಿ ಅದನ್ನು ತೆಗ್ದೀನಿ ರೀ, ಇದನ್ನು ಹಾಕಿದ್ದೀನಿ ರೀ. ಬೇಸ್ ಚಲೋ ಹೊತ್ನಂಗೆ ಪೂರಿ ಉಬ್ಬಿದಂಗೆ ಉಬ್ಬುತ್ತಾವ್ರಿ ಇವು ರೊಟ್ಟಿ. ಈಗ ತೋರಿಸ್ತೀನಿ ನೋಡಿರಿ ನಿಮ್ಗೆ ಪೂರಿ ಉಬ್ಬಿದಂಗೆ ಹೆಂಗೆ ಉಬ್ಬುತ್ತಾವ ಅಂಥೇಳಿ. ಈಗ ಹಾಕಿದ ತಕ್ಷಣ ನೀರು ಹಚ್ಚಕ್ಕೆ ಹೋಗ್ಬೇಡ್ರಿ, ಒಂದು 2 ಸೆಕೆಂಡ್ ವೇಟ್ ಮಾಡಿರಿ. 2 ಸೆಕೆಂಡ್ ವೇಟ್ ಮಾಡಿ ಇದು ರೊಟ್ಟಿಗೆ ನೀರು ಹಚ್ಚಿರಿ. ಆ ಕಡೆ ಸುಡ್ತಿರ್ತದ್ರಿ, ನಾವು ಈ ಕಡೆ ಬಡಿತಿರ್ತೀವಿ ರೀ. ದಂಡಿ ಏನರ ಸ್ವಲ್ಪ ನಿಮ್ಗೆ ಬಿರುಕು ಬಿಟ್ಟಂಗೆ ಆತಂದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊರಿ. ಈಗ ಇದನ್ನು ನೋಡಿರಿ ಹೊಳಿಸಿ ಹಾಕ್ತೀನಿ ನೋಡಿರಿ. ಇಲ್ಲಿ ನೋಡಿರಿ ಅದು ತನ್ನಿಂದ ತಾನ ತಿರುಗುವರೆಗೆ ನಾವು ಸುಮ್ಮನೆ ಇರ್ಬೇಕ್ರೆ, ಆ ಕೈಯಿಂದನೇ ಹಿಂಗೆ ತಿರುಗ್ತದಿಲ್ಲ ರೀ. ಅವಾಗ ಹೊಳಿಸಿ ಹಾಕಿ ಫುಲ್ ಫ್ಲೇಮ್ನೊಳಗೆ ಚಲೋ ಹೊತ್ನಾಗ ನೋಡಿರಿ ನಾವು ಹಿಂಗೆ ಒತ್ತಿ ಯಾಕಂದ್ರೆ ಆಲ್ರೆಡಿ ನಾವು ರೊಟ್ಟಿ ಮಾಡಿ ಇಟ್ಬಿಟ್ಟಿವ್ರಿ, ಅಲ್ಲೇ ರೆಡಿ ಆಗ್ಬಿಟ್ಟಿರ್ತಲ್ಲೇ. ಈಗ ಫುಲ್ ಫ್ಲೇಮ್ನೊಳಗೆ ನೀವು ಒತ್ತಿ ನೋಡ್ರಿ ಸುಡ್ರಿ, ದಂಡಿ ಪೂರ ನಿಮಗೆ ಉಬ್ಬುತ್ತೈತೆ ರೀ. ಇಲ್ಲಿ ನೋಡ್ರಿ ನೀವು ಬಿಗಿನರ್ಸಿಗೆ ಅರ್ಥ ಆಗಂಗಿಲ್ಲ ರೀ, ಅದಕ್ಕೋಸ್ಕರ ಮೊದಲು ಮಾಡಿದ್ದೇನೈತಲ್ರಿ ನಿಮಗೆ ಬಿಗಿನರ್ಸಿಗೆ ಅರ್ಥ ಆಗಂಗಿಲ್ಲ ರೀ. ಅವು ಉಬ್ಲಿಕ್ಕಂದ್ರೂ ಟೆನ್ಷನ್ ಏನು ತೊಗೋಬೇಡ್ರಿ. ಈಗ ನಮಗೆ ಮಾಡೋದು ರೂಢಿ ಆಗಿಬಿಟ್ಟಿರ್ತೈತಲ್ರಿ, ಎಲ್ಲ ರೊಟ್ಟಿನೂ ಉಬ್ಬುತ್ತಾವ್ರಿ. ನಮ್ಮ ಒಂದು ರೊಟ್ಟಿ ಉಬ್ಬಂಗಿಲ್ಲ ಅನ್ನಂಗಿಲ್ಲ ರೀ. ನೋಡಿರಿ ಎಷ್ಟು ಪರ್ಫೆಕ್ಟಾಗಿರುವಂಥ ದಂಡಿತನ ಉಬ್ಬಿರುವಂಥ ರೊಟ್ಟಿ ರೆಡಿ ಆಯ್ತು ರೀ. ಈಗ ಇನ್ನೊಂದನ್ನು ಹಾಕಿ ತೋರ್ಸಾಕತ್ತೀನಿ ನೋಡಿರಿ ನಾನು. ಸೇಮ್ ರೀ ಹಾಗೆ ರೀ, ಸೇಮ್ ಅದು ಎಲ್ಲ ದಂಡಿತನ ಉಬ್ಬುತ್ತಾವ್ರಿ. ಈಗ ಹೈ ಫ್ಲೇಮ್ ಇಟ್ಕೊಂಡು ನಾ ಏನು ಲೋ ಫ್ಲೇಮ್ ಮಾಡಕತ್ತಿಲ್ಲ ರೀ, ಹೈ ಫ್ಲೇಮ್ ಇಟ್ಕೊಂಡು ಫುಲ್ ಬಟ್ಟೆ ತೊಗೊಂಡು ನೀಟಾಗಿ ಒತ್ತಿದ್ರನ ಉಬ್ಬುದ್ರಿ ರೊಟ್ಟಿ. ಇಲ್ಲಾಂದ್ರೆ ಏನು ಚಪಾತಿಗತ್ತೆ ಒತ್ತಿಲ್ಲಂದ್ರೆ ಉಬ್ಬಂಗಿಲ್ಲ ರೀ ಇವು ರೊಟ್ಟಿ. ನಾವು ಕಂಪಲ್ಸರಿ ಒತ್ತಬೇಕ್ರಿ, ಒಂದು ಬಟ್ಟೆ ತೊಗೊಂಡು ಒತ್ತಬೇಕ್ರಿ, ಆವಾಗ ಪೂರ ಉಬ್ಬುತ್ತಾವ್ರಿ ಇವು. ನೋಡಿರಿ ದಂಡಿತನ ಉಬ್ಬುತ್ತೌದಿಲ್ಲ ರೀ. ಇದನ್ನ ಇವಾಗ ಬಿಸಿ ತೆಗೆದ್ರೆ 2 ರೊಟ್ಟಿ ಅಕ್ಕಾವ ನೋಡಿರಿ. ಹೊಟ್ಟೆ ಹೆಂಗೆ ಉಬ್ಬಕತ್ತೈತೆ ನೋಡಿರಿ, ಪೂರಿ ಉಬ್ಬಿದಂಗೆ ಉಬ್ಬುತ್ತೌದಿಲ್ಲ ರೀ. ಸೂಪರ್ ಆಗ್ಯಾವ ನೋಡಿರಿ. ಎಲ್ಲ ನೋಡ್ರಿ ನಾವು ರೆಡಿ ಮಾಡ್ಕೊಂಡು ಬಂದಾಯ್ತ್ರ. ಇವಾಗ ನಿಮಗೆ ಕಟ್ ಮಾಡಿ ಕೂಡ ನಾ ತೋರಿಸ್ತೀನಿ ನೋಡಿರಿ. ಈಗ ಒಂದಿಷ್ಟು ರೊಟ್ಟಿ ನಾ ಹಿಂಗೆ ಇದ್ರೊಳಗೆ ಮಾಡಿ ಇಟ್ಕೊಂಡಿನ್ರೆ, ಇವಿಷ್ಟು ರೊಟ್ಟಿ ಮೆತ್ತಗಿರ್ತಾವ್ರಿ. ಈಗ ಒಂದಿಷ್ಟು ರೊಟ್ಟಿ ನಾವು ಪುಟ್ಟಿ ಮೇಲೆ ಹಾಕ್ಕೊಂಡ್ವಿ, ಹಂಗೆ ಬಟ್ಟೆ ಒಳಗಿರಲ್ಲ ಅಂದ್ರೆ ಸ್ವಲ್ಪ ಕಿಚಿ ಅನ್ನಂಗಿರಂಗಿಲ್ಲ ರೀ, ಹಾಡಿರ್ತಾವ್ರಿ ಸ್ವಲ್ಪ. ಈಗ ಇದನ್ನು ನಾನು ನಿಮ್ಗೆ ಎಷ್ಟು ಮೆತ್ತಗಿರ್ತಾವಂತ ತೋರಿಸ್ತೀನಿ ನೋಡಿರಿ. ಫಸ್ಟಿಗೆ ಒಂದು ಸಣ್ಣದು ಮಾಡೋ ರೂಢಿರಿ ನಮಗೆ, ಲಾಸ್ಟಿಗೆ ಒಂದಿಟ್ಟು ಹಿಟ್ಟು ಉಳಿತ್ರಿ ಅದು. ಹಾಗಾಗಿ ಸಣ್ಣದೊಂದು ಚಿಕಲೇಟ್ ಮಾಡೀನಿ ನಾ, ಸಣ್ಣ ರೊಟ್ಟಿ ಮಾಡೀನಿ ರೀ. ಫಸ್ಟು ನಾವು ಯಾವುದೇ ಮಾಡಿದ್ರೂ ಫಸ್ಟು ನಾವು ಸಣ್ಣದೊಂದು ಮಾಡಿ ತೆಗಿತೀವಿ ರೀ, ನಂತರ ದೊಡ್ಡ ಮಾಡ್ತೀವಿ ರೀ. ಈಗ ಇದು ನೋಡಿರಿ ನಾನು ಮಡಿಚಿ ತೋರ್ಸಾಕತ್ತೀನಿ ನೋಡಿರಿ ನಿಮ್ಗೆ. ನೋಡಿರಿ ಪೂರ್ತಿಯಾಗಿ ಒತ್ರಿ, ಮಡಚ್ರಿ, ಪೂರ ಮಡಚ್ರಿ. ನೋಡಿರಿ ಮುಷ್ಟಿ ಮಾಡಿರಿ, ನೋಡಿರಿ ಹಿಂಡ್ದಂಗೆ ಮಾಡಿರಿ. ನೋಡಿರಿ ಏನು ಸ್ವಲ್ಪನ ನಮಗೇನಾರ ಕಟ್ ಆಯ್ತನ್ರಿ ಅದು ಭಾಳ ಮೆತ್ತಗಿರ್ತೈತೆ ರೀ. ಈಗ ಓಪನ್ ಮಾಡಿ ನಿಮಗೆ ಪದರ್ ತೋರಿಸ್ತೀನಿ ನೋಡಿರಿ, ಯಾವ ರೀತಿ ಐತಿ ಪದರ್ ಅಂಥೇಳಿ. ನೋಡಿರಿ ಪೂರಿ ಉಬ್ಬಿದಂಗೆ ಉಬ್ಬಿರ್ತೈತೆ ರೀ ನಮ್ಮದು. ಬಿಸಿದನ ಓಪನ್ ಮಾಡಿಬಿಟ್ವಿ ಅಂದ್ರೆ ಆರಾಮಾಗಿ 2 ರೊಟ್ಟಿ ತೆಳ್ಳನ ಪೇಪರ್ನಂಥ ರೊಟ್ಟಿ, ಮಖ ಕಾಣುವಂಥ ರೊಟ್ಟಿ ರೆಡಿ ಹಾಕ ನೋಡಿರಿ. ನಮ್ಮ ಕೈ ಕಾಣಕತ್ತೈತದಿಲ್ಲ ರೀ ಇದ್ರೊಳಗೆ. ಈ ಪೂರ ಓಪನ್ ಮಾಡಿ ತೋರಿಸ್ತೀನಿ ನೋಡಿರಿ ನಿಮಗೆ ನಾನು. ಇಲ್ಲಿ ನೋಡಿರಿ ದಂಡಿತನ ಓಪನ್ ಆಗತ್ತೆ ರೀ ನಮ್ದು ಇದು. ನಾವು ಪೂರ್ತಿ ಹಿಂಗೆ ತೆಳ್ಳನ ರೊಟ್ಟಿನ ಬೇಕು ನಮಗಂತಂದ್ರೆ ಬಿಸಿ ಇದ್ದಾಗನ ಹಿಂಗೆ ಬಿಚ್ಚಿಬಿಡ್ರಿ. 2 ರೊಟ್ಟಿ ಹಾಕವ್ರಿ ತೆಳ್ಳನ ರೊಟ್ಟಿ, ನಾವೇನು ಬಿಚ್ಚೋದಿಲ್ಲ ರೀ. ಅರ್ಥ ಆಯ್ತದಿಲ್ಲ ರೀ ಹೆಂಗೆ ಮಾಡ್ಬೇಕಂತ ಹೇಳಿ. ನೀವು ಒಂದು ಸಲ ಟ್ರೈ ಮಾಡಿರಿ, ನಿಮ್ಗೆ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ಇವತ್ತಿನ ರೆಸಿಪಿ ಇಲ್ಲಿ ಮುಗಿಸೋಣ್ರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ನೊಂದು ರೆಸಿಪಿಯಲ್ಲೇ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.